ಓಂ ನಮಃ ಶಿವ ವೀಕ್ಷಕರೇ, ಈ ದಿವಸ ತಮಗೆ ಶುಭವಾಗಲಿ. ಈ ದಿವಸದ 5 ರೋಗಗಳ ಜೊತೆಗೆ ನಮ್ಮ ಉತ್ಪತ್ತಿಗಳ ಬಗ್ಗೆನೂ ಕೂಡ ಪರಿಚಯ ಮಾಡಿಸ್ತೇವೆ, ವನಮೂಲಿಕೆ ಔಷಧಿಗಳ ಬಗ್ಗೆ. ಈ 5 ವ್ಯಾಧಿಗಳಲ್ಲಿ ಒಂದು ಬರುತ್ತೆ ಮಧುಮೇಹ. ಮಧುಮೇಹ ಅಂದರೆ ಡಯಾಬಿಟೀಸ್ ಅಂದರೆ ಸಕ್ಕರೆ ರೋಗ. ನೀವೆಲ್ಲ ಶುಗರ್ರು ಅಂತಿರಲ್ಲ, ಅದೇ. ಹಾಗಾಗೋದಕ್ಕೆ ಕಾರಣ ಏನು ಅಂದರೆ, ನಿಮ್ಮಲ್ಲಿ ಮೇದೋಜೀರಕ ಗ್ರಂಥಿ ಪ್ಯಾಂಕ್ರಿಯಾಸ್ ಅದು ಆ ಮೇದೋಜೀರಕ ರಸವನ್ನು ಉತ್ಪತ್ತಿ ಮಾಡುವ ಶಕ್ತಿಯನ್ನು ಕಳೆದುಕೊಂಡಾಗ ಬರುವುದೇ ಮಧುಮೇಹ. ಆಗ ಸಕ್ಕರೆಯ ಅಂಶ ರಕ್ತದಲ್ಲಿ ಅಲ್ಲಲ್ಲೇ ಗಟ್ಟಿಯಾಗಿ ಕ್ರಿಸ್ಟಲ್ ರೂಪದಲ್ಲಿ ಬಂದುಬಿಡ್ತದೆ, ಇದ್ದು ಬಿಡುತ್ತೆ. ಆವಾಗ ನಿಮಗೆ ಆಗುವಂಥ ಹಿಂಸೆಗೆ ಮಧುಮೇಹ ಅಂತಾರೆ. ಆದ್ದರಿಂದ ತಾವು ನಮ್ಮಲ್ಲಿ ಒಂದು ಹಸ್ತಪ್ರತಿಯನ್ನು ಮಾಡಿದ್ದೇವೆ. ಮಧುಮೇಹಿಗಳು ಬುದ್ಧಿವಂತರಾದರೆ ಕಾಯಿಲೆಯೇ ಅವರಿಗೆ ಹೆದರುತ್ತದೆ. ಅದಕ್ಕೋಸ್ಕರ ಕನಿಷ್ಠ ಅರ್ಧ ಗಂಟೆಯ ವ್ಯಾಯಾಮ ಮನುಷ್ಯನಿಗೆ ಅವಶ್ಯ, 8 ಗಂಟೆಯ ನಿದ್ರೆ ಅವಶ್ಯ, ದಿನಕ್ಕೆ ಇಂದಿನ ಪರಿಸ್ಥಿತಿಯಲ್ಲಿ 4 ಆಹಾರ ಅವಶ್ಯ, 16 ಲೋಟ ನೀರು ಅವಶ್ಯ. ಚಿಂತೆಯನ್ನು ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಬೇಕೇ ವಿನಃ ಯೋಚನೆಯನ್ನು ಮಾಡಬೇಡಿ. ಅನಾವಶ್ಯಕವಾಗಿ ಈ ಮಧುಮೇಹಕ್ಕೆ ಗುರಿಯಾಗಬೇಡಿ. ಮಧುಮೇಹಕ್ಕೆ ಮತ್ತು ಮಧುಮೇಹದ ಎಲ್ಲ ಪಾರ್ಶ್ವ ಪರಿಣಾಮಗಳಿಗೂ ಕೂಡ ಯೋಗವನ ಬೆಟ್ಟದಲ್ಲಿ ಔಷಧಿ ಇದೆ. ಮುಂದಿನ ಕಾಯಿಲೆ ರಕ್ತ ಒತ್ತಡ. ನೋಡಿ, ರಕ್ತ ಒತ್ತಡ ಆಗಲಿ ಮಧುಮೇಹ ಆಗಲಿ ರೋಗಿಗಳು ಮನಸ್ಸು ಮಾಡಿದರೆ ಸಂಪೂರ್ಣ ಗುಣ ಮಾಡ್ಬೋದು. ಅದೇ ರೀತಿ ಈ ರೋಗ ಗುಣ ಆಗೋದಿಲ್ಲ, ಅದು ಕೂಡ. ಅದರಿಂದ ಎರಡೂ ಕೂಡ ಅರ್ಧ ಸತ್ಯ. ನಿಮ್ಮ ಶ್ರಮವೂ ಬೇಕು, ಔಷಧಿಯ ಉಪಯೋಗವನ್ನು ಆಗಬೇಕು. ಎರಡೂ ಸೇರಿದರೆ ಈ ರಕ್ತ ಒತ್ತಡದಿಂದ ತಾವು ಹೊರಗೆ ಬರ್ಬೋದು. ಏನು BP ಡೈಲಾಗ್ ಅಂತ ಹೇಳ್ತೀರ, ರಕ್ತ ಒತ್ತಡ ಇರೋ ಮನುಷ್ಯ ತಾಳ್ಮೆಯನ್ನು ಕಳ್ಕೊಳ್ತಾನೆ, ನಿದ್ರೆ ಬರ್ಬೋದು, ನಿದ್ರೆ ಜಾಸ್ತಿ ಬರ್ಬೋದು, ಉತ್ಸಾಹವನ್ನು ಕಳ್ಕೊಬೋದು, ತಲೆನೋವು ಬರ್ಬೋದು, ಅಸಹನೀಯ ವೇದನೆ ಆಗ್ಬೋದು. ಮಲಬದ್ಧತೆಯೂ ಕೂಡ ಒಂದು ಕಾರಣ. ದಿವಸಕ್ಕೆ ಬೆಳಗ್ಗೆ ಮಧ್ಯಾಹ್ನ ಮಲಗುವ ಮುನ್ನ ರಾತ್ರಿ ಮಲವಿಸರ್ಜನೆ ಆಗಬೇಕು. ಕನಿಷ್ಠ ಬೆಳಗ್ಗೆ ಮತ್ತು ರಾತ್ರಿ ಆದರೂ ಆಗಲೇಬೇಕು. 16 ಲೋಟ ನೀರನ್ನು ಕುಡಿಲೇಬೇಕು. 8 ಗಂಟೆ ಮಲಗಲೇಬೇಕು. ಅಲ್ಪ ಸ್ವಲ್ಪ ದೇಹದ ಶ್ರಮ, ನಿಮ್ಮ ಶರೀರದಲ್ಲಿ ಬೆವರು ಬರುವಂಥದ್ದು ಕೂಡ ಆಗಬೇಕು. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡ್ರೆ ಈ ರಕ್ತ ಒತ್ತಡವನ್ನು ತಾವು ನಿಯಂತ್ರಣದಲ್ಲಿ ಇಟ್ಕೊಬೋದು. ಮುಂದೆ ಡಯರಿಯಾ, ಬೇದಿ. ಈ ಬೇದಿ ಹಲವಾರು ಕಾರಣಗಳಿಂದ ಬರ್ಬೋದು. 1, ಸೋಂಕು ಇನ್ಫೆಕ್ಷನಿಂದ ಬರ್ಬೋದು. 2, ಅಜೀರ್ಣದಿಂದ ಬರ್ಬೋದು. 3, ಗ್ಯಾಸ್ಟ್ರಿಕ್ ಅಸಿಡಿಟಿ ಉಗ್ರಾಮ್ಲದಿಂದ ಬರ್ಬೋದು. ಹೊಟ್ಟೆ ಹುಣ್ಣಾಗಿದ್ದರೆ ಬರ್ಬೋದು. ಅದಕ್ಕೋಸ್ಕರ ಇವೆಲ್ಲ ಬೇದಿಗಳನ್ನು ನಿಯಂತ್ರಣ ಮಾಡುವಂಥದ್ದು ಇನ್ನೊಂದಿದೆ, ಸಂಗ್ರಹಿಣಿ ಬೇದಿ. ಸಂಗ್ರಹಿಣಿ ಬೇದಿ ಕೂಡ ಅದು ಕೂಡ ಇನ್ಫೆಕ್ಷನ್ ಡಿಸೀಸ್. ಈಗ ಇವೆಲ್ಲದಕ್ಕೂ ಔಷಧಿ ಇದೆ. ಊಟ ಮಾಡಿದ ತಕ್ಷಣವೇ ನನಗೆ ಹೋಗೋಂಗಾಗುತ್ತೆ, ಮಲವಿಸರ್ಜನೆ ಮಾಡೋಂಗಾಗುತ್ತೆ. ಇದು ಸಂಗ್ರಹಿಣಿ ರೋಗ. ಅದರಲ್ಲಿ ಒಂದು ಥರದ ಗೊಣ್ಣೆ ಅಂಶ ನಿಮ್ಮ ಮಲದಲ್ಲಿ ಹೋಗ್ತಾ ಇರ್ತದೆ. ಅಂಥದ್ದನ್ನು ಕೂಡ ನಿಯಂತ್ರಣ ಮಾಡೋದಕ್ಕೆ ಔಷಧಿ ಇದೆ ವನಮೂಲಿಕೆ ಔಷಧಿಯಲ್ಲಿ. ಮುಂದೆ ವಾಂತಿ, ಅಜೀರ್ಣ ವಾಂತಿ ಇರ್ಬೋದು, ಮತ್ತೊಂದು ಪಿತ್ತವಾಂತಿ ಇರ್ಬೋದು, ಮತ್ತೊಂದು ಸೋಂಕಿನ ವಾಂತಿ ಇರ್ಬೋದು. ವಾಂತಿಯನ್ನು ಅದೇ ದಿವಸದಲ್ಲಿ ನಿಲ್ಲಿಸ್ಬೋದು. ತಾವು ಕೂಡ ನಮ್ಮ ಜೊತೆ ಸಹಕರಿಸಬೇಕಾಗ್ತದೆ. ನಿಲ್ಲದ ವಾಂತಿಗೆ ಔಷಧಿ ಇದೆ. ಇನ್ನೊಂದು ವಿಷ ಆಹಾರ, ಫುಡ್ ಪಾಯ್ಸನ್. ಅದರಿಂದ ಹಲವಾರು ರೋಗಿಗಳು ವಿಚಿತ್ರವಾದಂಥ ವೇದನೆಯನ್ನು ಪಡೆಯುವ ಸಾಧ್ಯತೆ ಇದೆ. ಇಂಥ ಒಂದು, ಈಗ ಉದಾಹರಣೆಗೆ ಹಲ್ಲಿ ಬಿದ್ದು ಆಹಾರ ವಿಷ ಆಗುವಂಥದ್ದು, ಹಳಸಲು ತಿಂದು ವಿಷ ಆಗ್ಬೋದು, ಅಥವಾ ಅರ್ಧ ಬೆಂದಂಥ ಆಹಾರವನ್ನು ತಿಂದು ಅದು ವಿಷ ಆಗ್ಬೋದು. ಈ ರೀತಿ ಆಗುವಂಥ ವಿಷಾಹಾರ ಸೇವನೆಗೂ ಕೂಡ ಔಷಧಿ ಇದೆ. ನಮಗೆ ಗೊತ್ತು, ತಾವು ಮೊಟ್ಟ ಮೊದಲಿಗೆ ಹೋಗುವುದು ರಾಸಾಯನಿಕ ಔಷಧಿಯವರ ಹತ್ರ. ಅವ್ರ ಹತ್ರ ಇಲ್ಲದೆ ಹೋದರೆ ನಮ್ಮ ಹತ್ರ ಬರ್ತೀರ.
ಬರೋ ಮೊದಲು ತಾವು ದೂರವಾಣಿ ಮಾಡಿಕೊಂಡೇ ಬರಬೇಕು, ನೇರವಾಗಿ ಬರಬೇಡಿ. ಯಾಕೆಂದರೆ ನಾವು ಸಿಗುವ ಸಾಧ್ಯತೆಯನ್ನು ತಿಳ್ಕೊಂಡು ಬರಬೇಕಾಗ್ತದೆ. ನಮ್ಮ ದೂರವಾಣಿ 080 22 71 78. ತಮ್ಮೆಲ್ಲರಿಗೆ ಶುಭ ಕೋರುತ್ತಾ ಶುಭಾಶೀರ್ವಾದಗಳೊಂದಿಗೆ ಈ ಕಪರ್ದಿ ಸಿದ್ಧಲಿಂಗನ ಶುಭಾಶಯ.